ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಾಕೊಂಡಿದ್ದಂಥ ರಂಗೋಲಿ ಡಿಸೈನ್ ಬಂದು ಈ ರೀತಿ ಇತ್ತು. ಮಧ್ಯದಲ್ಲಿ ನಾನು 5 ಪೆಟಲ್ಸ್ ಕಮಲ ಹೂವನ್ನು ಹಾಕೊಂಡಿದ್ದೆ. ಈ ರೀತಿ ಒಂದು ಪುಟ್ಟದಾದ ರಂಗೋಲಿಯನ್ನು ಹಾಕೊಂಡಿದ್ದೆ. ಇವತ್ತು ಫ್ರೈಡೇ ಮಾರ್ನಿಂಗ್ ಆಗಿರೋದ್ರಿಂದ ಈ ರೀತಿ ಹೂವಿನ ಎಲ್ಲ ಇಟ್ಟು ರಂಗೋಲಿಗೆ ಅರಿಶಿನ ಕುಂಕುಮವನ್ನು ಹಾಕಿದೆ. ಕೆಲವರೆಲ್ಲ ಫ್ರೈಡೇ ಮನೆ ಎಲ್ಲ ಒರೆಸ್ಬಾರ್ದು ಅಂತ ಹೇಳ್ತಾರೆ. ಆದರೆ ನನಗೇನೋ ಸಮಾಧಾನ ಆಗೋಲ್ಲ. ಮನೆಯೆಲ್ಲ ಒರೆಸಿ ಪೂಜೆ ಮಾಡಿದ್ರೇ ಸಮಾಧಾನ. ಹಾಗಾಗಿ ಮನೆ ಕ್ಲೀನ್ ಮಾಡಿಕೊಂಡೇ ಮಾಡ್ತೀನಿ ಪೂಜೆ. ಇನ್ನು ದೇವ್ರಿಗೆ ಈ ರೀತಿ ಹೂವಿಂದ ಅಲಂಕಾರ ಮಾಡ್ಕೊಂಡಿದ್ದೆ. ಇದು ಫ್ರೈಡೇ ಮಾರ್ನಿಂಗ್. ಇನ್ನು ದೇವ್ರ ಪೂಜೆನ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ದೇವ್ರ ಪೂಜೆ ಮಾಡಬೇಕಾದ್ರೆ ಸೋಮವಾರ ಶುಕ್ರವಾರ ಸ್ಯಾರಿನೇ ವೇರ್ ಮಾಡೋದು. ನನಗೆ ಸ್ಯಾರಿ ಹಾಕೊಂಡ್ರೇ ಒಂದು ಸಮಾಧಾನ. ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಸ್ಯಾರಿ ವೇರ್ ಮಾಡ್ತೀನಿ. ಇನ್ನು ಉಳಿದಿದ್ದ ದಿನ ಮಾಮೂಲಿ ಸ್ಯಾರಿಯನ್ನು ಹಾಕೊಳಕ್ಕೆ ಹೋಗಲ್ಲ. ಏನು ಡ್ರೆಸ್ ಹಾಕೊಂಡಿರ್ತೀನಿ ಅದರಲ್ಲೇ ಪೂಜೆಯನ್ನು ಮಾಡ್ಕೊತೀನಿ. ಈ ರೀತಿ ಮನೆಗೆಲ್ಲ ಧೂಪದ ಘಮವನ್ನು ತೋರಿಸೋದ್ರಿಂದ ನನಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಫೀಲ್ ಆಗುತ್ತದೆ. ಮನೆಗೆ ಮೂಲೆ ಮೂಲೆಗೂ ನಾನು ಈ ರೀತಿಯೇ ಮಾಡೋದು. ಯಾವಾಗಲೂ ಪೂಜೆ ಮಾಡಿದಾಗ ಮೂಲೆ ಮೂಲೆಗೂ ಒಂಥರ ಧೂಪದ ಹೊಗೆ ಘಮವನ್ನು ತೋರಿಸಿದ್ರೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬಂದಂಗೆ ಅನಿಸುತ್ತೆ, ಫೀಲ್ ಆಗುತ್ತೆ. ನನಗೆ ಆ ರೀತಿ ಎಕ್ಸ್ಪೆಷಲಿ ಫೀಲ್ ಆಗುತ್ತೆ. ಇದು ಕಡೆಯದಾಗಿ ಎಲ್ಲರೂ ಮಾಡೋ ಹಾಗೆ ನಾನು ಕೂಡ ಮಂಗಳಾರತಿಯನ್ನು ಮಾಡಿಕೊಂಡೆ. ಆ್ಯಂಡ್ ಫೈನಲಿ ಈ ರೀತಿ ದೇವರು ಕಾಣಿಸ್ತಾಯಿತ್ತು. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ಫ್ರೈಡೇ ಮಾರ್ನಿಂಗ್ ಆಗಿರೋದ್ರಿಂದ ನಾನು ಇಡ್ಲಿಗೆ ರೆಡಿ ಮಾಡ್ಕೊಂಡಿದ್ದೆ. ಇಡ್ಲಿಯನ್ನು ಮಾಡ್ಕೊಂಡ್ಬಿಡೋಣ ಅಂಥೇಳಿ ಬೇಗ ಆಗುತ್ತೆ. ಯಾಕಂದರೆ ಪೂಜೆ ಎಲ್ಲ ಮಾಡಿಕೊಂಡು ಬೇರೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಇಡ್ಲಿ ಬೇಗನೆ ಆಗುತ್ತೆ ಅಂಥೇಳಿ ನಾನು ಮಂಡೇ ಅಥವಾ ಫ್ರೈಡೇ ಏನಾದ್ರು ಇತ್ತಂತಂದರೆ ಇದೇ ರೀತಿ ದೋಸೆ ಅಥವಾ ಇಡ್ಲಿಯನ್ನು ಮಾಡ್ಕೊತೀನಿ. ಜೀವನದಲ್ಲಿ ಏನೇ ಏರುಪೇರಾದ್ರೂ ಈ ರೀತಿ ಪೂಜೆ ಅಥವಾ ಏನಾದ್ರು ಒಂದು ಮಾಡಿದಾಗ ದೇವ್ರ ಮೇಲೆ ಭಕ್ತಿಯನ್ನು ಇಟ್ಟಾಗ ಏನೋ ಒಂಥರ ನಮ್ಮ ಜೊತೆ ಯಾರೋ ಒಬ್ರು ಇದ್ದಾರೆ ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ. ಈ ರೀತಿ ನನಗೆ ಫೀಲ್ ಆಗುತ್ತೆ. ನಿಮಗೂ ಯಾರಿಗಾದ್ರೂ ಈ ರೀತಿ ಫೀಲ್ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಚಟ್ನಿ ಮಾಡ್ಕೊಂಬಿಡೋಣ ಅಂಥೇಳಿ ಚಟ್ನಿಗೆ ಈ ರೀತಿ ಶೇಂಗಾವನ್ನು ಹುರಿದಿಟ್ಕೊಂಡಿದ್ದೆ. ಪುಟಾಣಿ, ಕೊತ್ತಂಬರಿ ಸೊಪ್ಪು ಮತ್ತು ಹುರಿದಿಟ್ಟಿರೋಂಥ ಮೆಣಸಿನ್ಕಾಯಿ ಹಾಕಿ ಅದನ್ನು ರುಬ್ಕೊಂಡೆ. ಚಟ್ನಿ ರೆಡಿ ಆಯಿತು. ಇಡ್ಲಿಗೆ ಆಲ್ರೆಡಿ ಸಾಂಬಾರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಪಕ್ಕದಲ್ಲಿ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಇಡ್ಲಿನೂ ರೆಡಿ ಆಯಿತು. ಇದಿಷ್ಟು ಇವತ್ತಿನ ತಿಂಡಿಯಾಗಿತ್ತು.